ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಆಸ್ಟ್ರಾಲಜಿಕಲ್ ಟ್ಯಾಟೂಸ್ ಬಗ್ಗೆ ಮಾತಾಡ್ತಾ ಇದೀವಿ. ಆಸ್ಟ್ರಾಲಜಿಕಲ್ ಟ್ಯಾಟೂಸ್ ನಿಮ್ ಲೈಫ್ ನಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ಅದು ನಿಮ್ ಲೈಫ್ ಅಲ್ಲಿ ಹೇಗೆ ಬೆನಿಫಿಷಿಯಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಫಸ್ಟ್ ಆಫ್ ಆಲ್, ಸೂರ್ಯಗ್ರಹ ಅನ್ನೋದು ಕಿಂಗ್ ಆಫ್ ಆಲ್ ದ ಪ್ಲಾನೆಟ್ಸ್ ಅಂತ ನಾವು ಕರಿತೀವಿ. ಅದನ್ನ ನಿಮ್ಮ ಒಂದು ಜಾತಕದಲ್ಲಿ ನಾವು ನೋಡಿದಾಗ ಅದನ್ನ ನಿಮ್ಮ ತಂದೆಗೆ ರಿಲೇಟ್ ಮಾಡ್ತೀವಿ. ಅಂಡ್ ತಂದೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಸೂರ್ಯ ಗ್ರಹದ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅದು ಯಾವ ಒಂದು ಸ್ಥಳದಲ್ಲಿ ಕೂತಿರುತ್ತೆ ಹಾಗೂ ಅದರಲ್ಲಿ ಇರುವಂತ ಕೇಪಬಿಲಿಟೀಸ್ ನ ನಾವು ಡಿನೋಟ್ ಮಾಡ್ತಾ ಅದರಲ್ಲಿ ಯಾವ ತರ ಪೊಟೆನ್ಸ್ ಹಾಗೂ ಎನರ್ಜಿ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಫಸ್ಟ್ ಆಫ್ ಆಲ್, ಸೂರ್ಯ ಗ್ರಹ ಉಚ್ಚ ಸ್ಥಿತಿಯಲ್ಲಿದ್ದಾಗ ನಿಮ್ ಲೈಫ್ ನಲ್ಲಿ ಏನೇನ್ ಮಾಡುತ್ತೆ, ಹಾಗೇನೆ ನೀಚ ಸ್ಥಿತಿಯಲ್ಲಿ ಇದ್ದಾಗ ಏನೇನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ಈ ಒಂದು ಸೂರ್ಯದ ಗ್ರಹದ ಒಂದು ಪ್ಲೇಸ್ಮೆಂಟ್ ಮೇಲೆ ನಿಮ್ಗೆ ಯಾವ ತರ ಟ್ಯಾಟೂಸ್ ನ ನೀವು ಹಾಕಿಸ್ಕೊಬಹುದು ಅನ್ನೋದ್ರ ಬಗ್ಗೆನೂ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ಸೂರ್ಯಗ್ರಹ ನೀಚ ಸ್ಥಿತಿಯಲ್ಲಿ ಇದ್ದಾಗ ನಿಮ್ಗೆ ಏನೇನ್ ಸಿಗೋದಿಲ್ಲ ಲೈಫ್ ನಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್, ನಿಮ್ಗೆ ನಿಮ್ಮ ತಂದೆಯಿಂದ ಕೇರ್ ಆಗಿರ್ಲಿ, ಲವ್ ಆಗಿರ್ಲಿ, ಎಫೆಕ್ಷನ್ ಆಗಿರ್ಲಿ ಅಷ್ಟೊಂದು ಜಾಸ್ತಿ ಇರೋದಿಲ್ಲ. ಮತ್ತೆ ನಿಮ್ಗೆ ಅದೊಂದು ಸಪೋರ್ಟ್ ಅನ್ನೋದೇನ್ ಕರಿತೀವಿ, ಅದು ನಿಮ್ ಲೈಫ್ ನಲ್ಲಿ ಸಿಗೋದಿಲ್ಲ. ಎರಡನೇದಾಗಿ, ನಿಮ್ಗೆ ಒಂದು ಗ್ರೂಪ್ ನ ಹ್ಯಾಂಡಲ್ ಮಾಡುವಂತ ಸ್ಕಿಲ್ಸ್ ಇರೋದಿಲ್ಲ. ನಿಮ್ಗೆ ಲೈಫ್ ನಲ್ಲಿ ಒಂದು ಪೊಟೆನ್ಸ್ ಲೈಫ್ ನಲ್ಲಿ ತುಂಬಾ ಕಡಿಮೆ ಇರುತ್ತೆ. ಹಾಗೂ ನೀವು ನೋಡುವಂತ ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್ ಕಡಿಮೆ ಆಗುತ್ತೆ. ಸೂರ್ಯಗ್ರಹ ತುಂಬಾನೇ ಸ್ಟ್ರೆಂಥಬಲ್ ಗ್ರಹ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೂರ್ಯಗ್ರಹ ಇಸ್ ಅ ಕಿಂಗ್. ಇಟ್ ರಿಲೇಟೆಡ್ ಟು ಫೈರ್. ನೀವು ಯಾವುದೇ ಒಂದು ಆಕ್ಷನ್ಸ್ ನ ಮಾಡ್ಬೇಕಾದ್ರೂ ಸಮೇತ ಸೂರ್ಯಗ್ರಹ ವೀಕ್ ಇದ್ದಾಗ ಏನಾಗುತ್ತೆ, ನಿಮ್ಗೆ ಅಷ್ಟು ಸ್ಟ್ರೆಂತ್ ಇರಲ್ಲ. ಒಂದು ಆಕ್ಷನ್ಸ್ ನ ಮಾಡೋಕೆ ಆಗಿರ್ಲಿ, ಒಂದು ಡಿಸಿಷನ್ಸ್ ಮೇಕಿಂಗ್ ಎಬಿಲಿಟೀಸ್ ಆಗಿರ್ಲಿ, ನಿಮ್ಗೆ ತುಂಬಾ ಕಡಿಮೆ ಆಗುತ್ತೆ. ಹಾಗೇನೆ ನಿಮ್ಮ ಒಂದು ಹಾರೋಸ್ಕೋಪ್ ಅಲ್ಲಿ ಸೂರ್ಯಗ್ರಹ ತುಂಬಾ ಸ್ಟ್ರೆಂತ್ ಆಗಿದ್ರೆ ಹಾಗೂ ನಿಮ್ಮ ಸೂರ್ಯಗ್ರಹ ಉಚ್ಚ ಸ್ಥಿತಿಯಲ್ಲಿದ್ದಾಗ ನಿಮ್ಗೆ ಒಂದು ಗ್ರೂಪ್ ನ ಹ್ಯಾಂಡಲ್ ಮಾಡುವಂತ ಕೇಪಬಿಲಿಟೀಸ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಒಂದು ಗ್ರೂಪ್ ನ ನೀವು ಲೀಡ್ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್, ನಿಮ್ಮ ಒಂದು ಸ್ಟ್ರೆಂತ್ ಆಗಿರ್ಬೋದು, ಅದರಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್ ಆಗಿರ್ಬೋದು, ಸಿಕ್ಕಾಬಟ್ಟೆ ಪವರ್ಫುಲ್ ಆಗಿರುತ್ತೆ. ಮತ್ತೆ ನಿಮ್ಗೆ ಈ ಫೈರ್ ರಿಲೇಟೆಡ್ ವರ್ಕ್ಸ್ ಯಾವುದೇ ಆಗಿರ್ಬೋದು, ಅದು ನಿಮ್ಗೆ ತುಂಬಾ ಚೆನ್ನಾಗಿ ಕೈಗೆ ಹೋಗುತ್ತೆ. ಮತ್ತೆ ಗವರ್ನಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಅಥಾರಿಟೈಸ್ಡ್ ಪರ್ಸನ್ ಆಗಿ ನೀವು ನಿಮ್ಮನ್ನ ಪ್ರೊಜೆಕ್ಟ್ ಮಾಡ್ಕೊಂಡಿರ್ತೀರಾ. ಒಂದು ಲೈಫ್ ನಲ್ಲಿ ನೀವು ಸಿಕ್ಕಾಬಟ್ಟೆ ಒಂದು ಕಿಂಗ್ ಮೆನ್ಶಿಪ್ ಅಂತ ಹೇಳ್ಬೋದು. ಆ ತರ ಒಂದು ನಿಮ್ಗೆ ಎನರ್ಜೀಸ್ ನಿಮ್ಗೆ ಸುತ್ತ ಬೌಂಡ್ ಆಗಿರುತ್ತೆ. ಹಾಗೇನೆ ಯಾರ ಜಾತಕದಲ್ಲಿ ಸೂರ್ಯಗ್ರಹ ವೀಕ್ ಇರುತ್ತೋ ಅವ್ರಿಗೆ ನಾವು ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಸೂರ್ಯಗ್ರಹ ವೀಕ್ ಇದ್ದು ಕೂಡ ಅದು ನಿಮ್ಗೆ ನೀಚ ಸ್ಥಿತಿಲಿ ಇರಬಾರ್ದು. ಅದು ನಿಮ್ಗೆ ಒಳ್ಳೆ ಒಂದು ಆಸ್ಪೆಕ್ಟ್ ಅಲ್ಲಿ ಇರಬೇಕು. ಆ ಆಸ್ಪೆಕ್ಟ್ ಅಲ್ಲಿ ಇದ್ದಾಗ ಮಾತ್ರನೇ ನಾವು ಆಸ್ಟ್ರಾಲಜಿಕಲ್ ಟ್ಯಾಟೂ ಥ್ರೂ ಆ ಸೂರ್ಯಗ್ರಹನ ಒಂದ್ ಸ್ವಲ್ಪ ಎನರ್ಜೆಟೈಸ್ಡ್ ಮಾಡಿ ಅದು ನಿಮ್ಗೆ ಒಳ್ಳೆಯ ಫಲಗಳನ್ನ ಕೊಡುವಂತ ಒಂದು ರೀತಿಲಿ ನಾವು ಆ ಎನರ್ಜಿನ ಗ್ರಾಬ್ ಮಾಡ್ಬೋದು. ಈಗ ಸೂರ್ಯಗ್ರಹ ವೀಕ್ ಇರೋರ್ಗೆ ಹಾಗೂ ಅವ್ರ ಎನರ್ಜಿಗೆ ಸೂಟ್ ಆಗುತ್ತೆ ಅಂತಂದ್ರೆ ಅವ್ರಿಗೆ ನಾವು ಫೈರ್ ರಿಲೇಟೆಡ್ ಟ್ಯಾಟೂಸ್ ಆಗಿರ್ಬೋದು, ಇಲ್ಲ ಸೂರ್ಯಂದೇ ಟ್ಯಾಟೂ ಆಗಿರ್ಬೋದು, ಹಾಗೆ ಸೂರ್ಯನ್ಗೆ ರಿಲೇಟೆಡ್ ಆಗಿರುವ ನಕ್ಷತ್ರಗಳ ಟ್ಯಾಟೂ ಅದನ್ನು ಮಾಡಬಹುದು. ಹಾಗೇನೆ ಸೂರ್ಯನ್ಗೆ ರಿಲೇಟ್ ಆಗಿರೋ ಮಂಡಲಗಳನ್ನ ಮಾಡಕ್ ನಾವು ಮುಂದೆ ಬರ್ತೀವಿ. ಅಂಡ್ ಇದರಿಂದ ನಿಮ್ ಲೈಫ್ ನಲ್ಲಿ ಏನೇನ್ ಬೆಟರ್ಮೆಂಟ್ ಕಾಣ್ಬೋದು ಅಂತಂದ್ರೆ, ಫಸ್ಟ್ ಥಿಂಗ್, ನಿಮ್ಮ ಮಾತನ್ನ ಇನ್ನೊಬ್ರು ಕೂತ್ಕೊಂಡು ಕೇಳ್ತಾರೆ. ಯಾಕಂದ್ರೆ ನಿಮ್ಮ ಮಾತಲ್ಲಿ ಆ ವೆಯ್ಟೇಜ್ ಕಾಣುತ್ತೆ ಅವ್ರಿಗೆ. ಆಗ ಎರಡನೇದಾಗಿ, ನಿಮ್ಮಿಂದ ಅವ್ರಿಗೆ ಒಂದು ಸ್ಟ್ರೆಂತ್ ಸಿಕ್ಕಂಗೆ ಫೀಲ್ ಆಗುತ್ತೆ. ಸೊ ಅವರು ನಿಮ್ಮ ಮಾತನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಮೂರನೇದಾಗಿ, ನಿಮ್ಗೆ ಮೋರ್ ಎನರ್ಜೆಟೈಸ್ಡ್ ಫೀಲ್ ಆಗುತ್ತೆ. ಅಂಡ್ ಬಿಫೋರ್ ನೀವು ಒಂದು ಗ್ರೂಪ್ ನಲ್ಲಿ ನಾನು ಏನಾರು ಮಾತಾಡ್ಬಿಟ್ರೆ ತಪ್ಪಾಗ್ಬಿಡುತ್ತೇನೋ, ಅಥವಾ ನಾನು ಈ ಗ್ರೂಪ್ ನ ಹ್ಯಾಂಡಲ್ ಮಾಡಕ್ ಕೇಪಬಿಲಿಟಿ ಇದೆಯೇನೋ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಆ ಮೈಂಡ್ ಸೆಟ್ ನಿಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ. ಅಂಡ್ ನಿಮ್ಗೆ ಆ ಒಂದು ಸ್ಟ್ರೆಂತ್ ನಿಮ್ ಲೈಫ್ ನಲ್ಲಿ ಗೇನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಆಸ್ಟ್ರಾಲಜಿಕಲ್ ಟ್ಯಾಟೂಸ್ ಅಲ್ಲಿ ನಾವು ಮೇಜರ್ ಆಗಿ ಸೂರ್ಯ ಗ್ರಹದ ಒಂದು ಟ್ಯಾಟೂ ಹಾಕ್ಬೇಕಂತಂದ್ರೆ, ಮೊದಲನೇದಾಗಿ ನಾವು ಚೂಸ್ ಮಾಡುವಂತದ್ದು ಮಂಡಲಾಸ್ ಇಸ್ ದ ಬೆಸ್ಟ್ ಅಂಡ್ ಎವರ್ಗ್ರೀನ್. ಯಾಕಂದ್ರೆ ಮಂಡಲಾಸ್ ನ ನಾವು ದೇವರ ಒಂದು ವಾಸಸ್ಥಳ ಅಂತಾನೆ ಕರಿತೀವಿ. ಸೊ ಇದಕ್ಕೆ ಇರುವಂತ ಸ್ಟ್ರೆಂತ್ ಸಿಕ್ಕಾಬಡೆ ಜಾಸ್ತಿ ಇರುತ್ತೆ. ಸೊ ಇದನ್ನ ನಾವು ನಿಮ್ಮ ಬಾಡಿ ಮೇಲೆ ಪಿಯರ್ಸ್ ಮಾಡಿದ್ಮೇಲೆ, ಬಾಡಿ ಮೇಲೆ ಟ್ಯಾಟೂ ಮಾಡಿದ್ಮೇಲೆ ನಿಮ್ಗೆ ಸಿಗುವಂತ ಸ್ಟ್ರೆಂತ್ ನೀವು ಇಮ್ಯಾಜಿನೇ ಮಾಡಕ್ ಆಗಲ್ಲ, ಅಷ್ಟು ಸ್ಟ್ರೆಂತ್ ಸಿಗುತ್ತೆ. ಸೊ please do follow astrological tattoos, and I am a tattoo artist and astrologer. Please do consult me before getting a tattoo. Thank you so much.